ರಶ್ಮಿಕಾ ಮಂದಣ್ಣ ಅವರ ತಾಯಿಯ ಒಂದು ಸ್ಫೋಟಕ ಆಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಹೌದು, ಈ ಒಂದು ಟೈಮ್ಲಿ ಯಾಕೆ ಈ ಒಂದು ಆಡಿಯೋ ವೈರಲ್ ಆಯಿತು, ಯಾರು ವೈರಲ್ ಮಾಡಿದ್ರು? ಸುಮಾರು 10 days ಬ್ಯಾಕ್ ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ ಅವರ ಮದುವೆ ತುಂಬಾನೇ ಗ್ರ್ಯಾಂಡ್ ಆಗಿ ನಡೆಯಿತು. ಆಗ ಇಲ್ಲದೆ ಇದ್ದಿದ್ದು ಮದುವೆಯಾದ ಬಳಿಕ ಯಾಕೆ ಈಗ ಈ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ? ಈ ಒಂದು ಆಡಿಯೋನ ನೀವು ಬೇರೆ ಕಡೆ ಎಲ್ಲಾ ಕಡೆ ಸಹ ಕೇಳಬಹುದು. ಇದರಲ್ಲಿ ರಕ್ಷಿತ್ ಶೆಟ್ಟಿ ಮತ್ತೆ ರಶ್ಮಿಕಾ ಅವರ ಬಗ್ಗೆ, ಅಂದ್ರೆ ರಶ್ಮಿಕಾ ಅವರ ತಾಯಿ ಮಾತನಾಡಿರುವಂತದ್ದು ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಆದ ಕಾರಣವೇ ರಶ್ಮಿಕಾ ರಕ್ಷಿತ್ ಶೆಟ್ಟಿ ಆ ಒಂದು ಟೈಮ್ ನಲ್ಲಿ ಬ್ರೇಕಪ್ ಅನ್ನ ಮಾಡ್ಕೊಂಡಿದ್ರು ಅಂತ. ಮತ್ತೆ ರಶ್ಮಿಕಾ ಅವರ ತಾಯಿಗೆ ಇಷ್ಟ ಇರ್ಲಿಲ್ವಂತೆ ರಕ್ಷಿತ್ ಶೆಟ್ಟಿಗೆ ಮದುವೆ ಮಾಡ್ಕೊಡೋದಕ್ಕೆ. ಇದರಲ್ಲಿ ಕ್ಲಿಯರ್ ಆಗಿ ಒಂದೊಂದಾಗಿ ಮಾತನಾಡ್ತಾ ಹೋಗ್ತಾರೆ. ಬಹಳಷ್ಟು ಅಂದ್ರೆ ಈಗ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಆಗಿ ಮೂಡಿರುವಂತದ್ದು, ಯಾಕೆ ಈಗ ವೈರಲ್ ಆಗ್ತದೆ ವಿಡಿಯೋ ಅಂತ. ಪಾಪ ರಕ್ಷಿತ್ ಶೆಟ್ಟಿ ಅವರ ಒಂದು ನೇಮ್ ಈಗಾಗಲೇ ಬಹಳಷ್ಟು ಆ ಒಂದು ಟೈಮ್ಲಿ ಡ್ಯಾಮೇಜ್ ಆಗೋಗಿತ್ತು. ಒಂದೊಳ್ಳೆ ಸಿನಿಮಾಗಳನ್ನೆಲ್ಲ ಈಗ ರೆಡಿ ಮಾಡ್ಕೊಂಡು ತಡವಾಗಿ ಬರ್ತಾ ಇದ್ದಾರೆ. ಆದ್ರೂ ಕೂಡ ಇವರ ಒಂದು ಮನಸ್ಸಿಗೆ ದೊಡ್ಡ ನೋವುಂಟು ಮಾಡುವಂತ ಒಂದು ಸಂಗತಿ ಇವೆಲ್ಲವೂ ಕೂಡ ಆಡಿಯೋ ವೈರಲ್ ಆದ ಕಾರಣ ರಕ್ಷಿತ್ ಶೆಟ್ಟಿ ಮೇಲೆ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಆಗುವಂತ ಒಂದು ಸಾಧ್ಯತೆಯೂ ಕೂಡ ಇದೆ. ಬಟ್ ಇದ್ರ ಬಗ್ಗೆ ಎಲ್ಲಿಯೂ ಸಹ ಯಾರ ಬಗ್ಗೆನೂ ಮತ್ತೆ ಯಾರ ಜೊತೆನೂ ಸಹ ಈ ಒಂದು ವಿಚಾರಗಳ ಬಗ್ಗೆ ರಕ್ಷಿತ್ ಶೆಟ್ಟಿ ಅವರು ಮಾತನಾಡಿಲ್ಲ. ಕ್ಲಿಯರ್ ಅಂಡ್ ಕಟ್ ಆಗಿ ಅವ್ರ ಪಾಡಿಗವರು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಈಗ ಆಡಿಯೋ ವೈರಲ್ ಆಗಿದ್ದು ಒಂದು ಬೇಸರದ ಸಂಗತಿ.